ಏನು ಪದ್ಮನಾಭ ಅವರೇ, ಸುಬ್ಬು ಇನ್ನೂ ರೆಡಿ ಆಗಿಲ್ಲ. ರೆಡಿ ಆಗ್ತಾ ಇದ್ದೇನೆ ಯಜಮಾನ್ರೆ. ಶ್ರಾವಣಿ ಅಮ್ಮರೇ ರೆಡಿ ಮಾಡಿಸ್ತಾ ಇದ್ದಾರೆ. ಏನು ರೆಡಿ ಮಾಡ್ತಾ ಇದ್ದಾಳೆ? ಅವನೇನು ಸಿನಿಮಾ ಹೀರೋ ಮಾಡ್ತಾಳ ಹೆಂಗೆ? ಹೀರೋ ರೆಡಿಯಾಗಿ ಆಯ್ತು ನೋಡಿ ಅಲ್ಲಿ. ಹೆಂಗಿದೆ ನಮ್ಮ ಮುಖ ನೋಡಿದ್ಯಾ? ನಾನು ಹೇಳಿಲ್ವಾ ನಿಂಗೆ ಈ ಬಟ್ಟೆ ನಿಂಗೆ ಚೆನ್ನಾಗಿ ಕಾಣುತ್ತೆ ಅಂತ? ಮೇಡಮ್, ಇವಾಗ ನಾನು ಚೆನ್ನಾಗಿ ಕಾಣೋದು ಮುಖ್ಯನೋ ಅಥವಾ ಆ ಮಗುನ ಅವ್ರ ಮನೆ ಕರ್ಕೊಂಡು ಹೋಗೋದು ಮುಖ್ಯನೋ? ಸುಬ್ಬು, ಪ್ರಪಂಚ ನೀನು ಅನ್ಕೊಂಡಂಗಿಲ್ಲ ಕಣ. ನೀನು ಆಡೋ ಭಾಷೆ, ನೀನು ಉಡೋ ಬಟ್ಟೆ, ಇದೆರಡೂ ನೋಡಿ ಸಮಾಜ ನಿನ್ನ ಯೋಗ್ಯತೆ ಲೆಕ್ಕ ಹಾಕುತ್ತೆ. ಮೊದಲನೇ ಸಲ ಯಾರಾದರೂ ನಿನ್ನ ನೋಡಿದ್ರೆ ನೀನು ಒಳ್ಳೆ ಮನಸ್ಸು ಕಾಣಿಸಲ್ಲ, ನಿನ್ನ ಬಟ್ಟೆನೇ ಕಾಣೋದು. ಬಟ್ಟೆಗೆ ತಕ್ಕಂಗೆ ಯೋಗ್ಯತೆನ ಅವ್ರು ಡಿಸೈಡ್ ಮಾಡ್ತಾರೆ. ನಿಜ ಸುಬ್ಬು, ನಾವು ಎಲ್ಲೆಲ್ಲಿಗೆ ಹೋಗ್ತೀವೋ ಅಲ್ಲಿಗೆ ತಕ್ಕ ಹಾಗೆ ನಾವು ಬದಲಾಗಬೇಕು. ನಾವು ಅಂದ್ಕೊಂಡಿದ್ದು ಆಗಬೇಕು ಅಂದರೆ ಬದಲಾವಣೆ ಒಪ್ಕೊಳ್ಳೇಬೇಕು. ಸರಿ ಅಮ್ಮೋರೆ, ನಾನು ಹೀಗೆ ಹೋಗೋದ್ರಿಂದ ಆ ಮಗು ಜೀವನಕ್ಕೆ ಒಳ್ಳೇದಾಗುತ್ತೆ ಅನ್ನೋದಂದರೆ ನನಗೇನು ಅಭ್ಯಂತರ ಇಲ್ಲ. ಎಲ್ಲಿ ಮಗು ರೆಡಿನಾ? ಕರ್ಕೊಂಡು ಹೋಗ್ಬೋದಾ? ಹಾ ರೆಡಿ ಆಗಿದ್ದಾಳೆ, ತಿಂಡಿ ತಿಂತಾ ಇದ್ದಾಳೆ, ಕರ್ಕೊಂಡ್ ಬರ್ತೀನಿ. ಫ್ಯಾಂಟಾಸ್ಟಿಕ್, ಫ್ಯಾಬ್ಯುಲಸ್, ಎಕ್ಸಲೆಂಟ್, ಹೀರೋ, ವಂಡರ್ಫುಲ್, ಯು ಲುಕಿಂಗ್ ಸೂಪರ್. ಏನಪ್ಪ ಕಾರ್ತಿಕೇಯ, ಆಫೀಸರ್ ತರ ಕಾಣಿಸ್ತಿದೀಯಲ್ಲಪ್ಪ. ನೀನು ಆಫೀಸ್ ತರ ಕಾಣಿಸ್ತಿದೀಯಾ ಅಂದ್ಮೇಲೆ ನಾನು ಆಫೀಸರ್ಗೆ ಒಬ್ಬ ಅಸಿಸ್ಟೆಂಟ್ ತರ ನಿನ್ ಜೊತೆ ಬರೋಣ ಅಂತ ತೀರ್ಮಾನ ಮಾಡಿದ್ದೀನಿ. ನನ್ನನ್ನು ಕರ್ಕೊಂಡು ಹೋಗೋ. ಬ್ಯಾಡಿ 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 ಬ್ಯಾಡಿ, ನೀವಲ್ಲಿ ಹೋಗಿ ಅವಂತರ ಮಾಡೋದ್ ಬೇಡ. ಕಾಂತ, ಮತ್ತೆ ನಾನು ಹೋಗ್ತಿರೋದು ಆಟ ಆಡೋದಕ್ಕೂ ಅಥವಾ ನಾಟಕ ಮಾಡೋದಕ್ಕೂ ಅಲ್ಲ, ಆ ಮಗು ಜೀವನ ಸರಿಯಾಗಲಿ ಅಂತ ಹೋಗ್ತಾ ಇರೋದು. ಅಯ್ಯೋ, ನಿಮ್ಗೆ ಹೆಂಗೆ ಹೇಳಪ್ಪ, ಈ ಹೊಸ ಫಿಲಮ್ ಅಂತೂ ಗೊತ್ತಾ? ಹಾಂ, ಅದರಲ್ಲಿ ಹೀರೋ ಹೇಗೆ ವೇಷ ಮರೆಸ್ಕೊಂಡು ಹೋಗ್ತಾನೋ ನಾನು ಹಾಗೆ ಹೋಗ್ತಾ ಇರೋದು. ಅಯ್ಯ ಅಷ್ಟ ತಾನೇ, ಹಿಂಗೆ ಬಂದೆ ನೋಡು. ಕಾಂತ ಮತ್ತೆ ಸುಬ್ಬು, ನೀನು ಇವ್ರು ಹೇಳೋದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ನೀನು ಇಲ್ಲೇ ಇರು, ಮಗು ರೆಡಿ ಆಗಿರ್ಬೇಕು, ನಾನು ಕರ್ಕೊಂಬರ್ತೀನಿ. ಹುಷಾರಾಗಿ ಹೋಗ್ಬಪ್ಪ. ಸರಿನಪ್ಪ, ಅಮ್ಮಂಗೇನು ಚಿಂತೆ ಮಾಡಬೇಡ, ಆದಷ್ಟು ಬೇಗ ಹೋಗಿ ಬರ್ತೀನಿ ಅಂತ ಹೇಳು. ರೆಡಿನಾ? ನಿಮ್ಮ ಮನೆಗೆ ಹೋಗೋಣ? ಈಗ ಓಕೆನಾ ಸುಬ್ಬು? ಹಾಗಾದ್ರೆ ಸುಬ್ಬು ಜೊತೆ ಹೋಗ್ಬೇಕು ಅಂತ ತೀರ್ಮಾನ ಮಾಡೇ ಬಿಟ್ಟಿದ್ರಾ? ಹೋಗ್ಲೇಬೇಕು. ಡಾಕ್ಟರ್ ರಾಜ್ಕುಮಾರ್ ಜೊತೆ ನರಸಿಂಹರಾಜ್ ಇದ್ದ ಹಾಗೆ, ನಮ್ಮ ಸಾಹಸ ಸಿಂಹ ದಾದಾ ವಿಷ್ಣುವರ್ಧನ್ ಜೊತೆಗೆ ದ್ವಾರಕೇಶ್ ಇದ್ದ ಹಾಗೆ, ಕಾರ್ತಿಕೇಯನ್ ಜೊತೆ ಕಾಂತಮ್ಮ ಹೋಗ್ಲೇಬೇಕು. ಕರ್ಮ ಕರ್ಮ, ಇನ್ನೇನ್ ಮಾಡಕ್ಕಾಗತ್ತೆ? ಸಣ್ಣ ಪುಟ್ಟ ಸಹಾಯಕ ಆದ್ರೂ ಬರ್ತಾರೆ. ಕರ್ಕೊಂಡು ಹೋಗು ಸುಬ್ಬು, ಕರ್ಕೊಂಡು ಹೋಗು. ಅಪ್ಪ, ಕಾಂತಮ್ನವ್ರೆ, ಮಾತಿನ ಮೇಲೆ ಸ್ವಲ್ಪ ಹಿಡ್ತಾ ಇರ್ಲಿ. ಹಾವ ಕೂಡ ಅಷ್ಟೇ, ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಅತಿಯಾಗಿ ಮಾತಾಡೋದಕ್ಕೆ ಹೋದ್ರೆ ನಿಮ್ಮ ಒಳ್ಳೆ ಮಾತುಗಳು ಉಪಯೋಗಕ್ಕೆ ಬರೋದಿಲ್ಲ. ಅರ್ಥ ಆಯ್ತು ಬಿಡಿ ಮೇಡಮ್. ನಮ್ಮ ಕಾರ್ತಿಕೇಯ ಹಾಡಿದ ರಾಗಕ್ಕೆ ನಾವು ತಾಳ ಹಾಕ್ತಿವೆ ಹೊರತು ಒಂದು ಮಾತನ್ನು ಆಡುವುದಿಲ್ಲ. ಗಪ್ ಚುಪ್.
ಪುಟ ಹೊರಡೋಣವಾ? ಬಾ ಹೋಗ್ಬರ್ತೀನಿ. ಹೋಗ್ಬಪ್ಪ. ಯಜಮಾನ್ರೆ ಅಮ್ಮೋರೆ ಹೋಗ್ಬರ್ತೀನಿ. ಹುಷಾರಪ್ಪ. ಮಾವ ಏನಾಯ್ತು? ಏನು ಯೋಚನೆ ಮಾಡ್ತಿದ್ದೀರಾ? ಅದು ಐಶು ಪುಟ್ಟ ಫೋನ್ ಮಾಡಿದ್ಲು. ಓ, ಹೌದಾ? ಯಾವಾಗ ಬರ್ತಾರಂತೆ? ನಾಳೆನೋ ನಾಡಿದ್ದು ಬರ್ತಾರೆ. ಅದು ಖುಷಿ ಪಡೋ ವಿಷಯ ಅಲ್ಲ, ನೀವ್ ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಖುಷಿಯಾಗಿರೋದಕ್ಕೆ ಹೇಗೆ ಸಾಧ್ಯ ಸಾವಿಣಮ್ಮ? ಪುಟ್ಟು ಮೊಮ್ಮಗಳು ಹಠ ಹಿಡಿದು ಕೂತಾಗ ಅವಳು ಆಸೆ ಪಟ್ಟಿದ್ದನ್ನ ಕೊಡ್ಸೋಕ್ಕಾಗದೇ ಇದ್ರೆ ಯಾವ ತಾತನಿಗೆ ತಾನೇ ಖುಷಿ ಆಗುತ್ತೆ? ಅಂದ್ರೆ ಐಶುಗೆ ಸ್ಕೂಲ್ಗೆ ಹೊಸ ಯೂನಿಫಾರ್ಮ್ ಬೇಕಂತೆ, ಹಾಗೆ ಬೊಂಬೆಗಳಿರೋ ಬ್ಯಾಗ್ ಬೇಕಂತೆ, ಬುಕ್ಗಳು, ಒಂದಷ್ಟು ಆಟದ ಸಾಮಾನುಗಳು, ಅದು ಇದು ಅಂತ ದುಡ್ಡು ಲಿಸ್ಟೇ ಕೊಟ್ಟಿದ್ದಾಳೆ. ಮೊಮ್ಮಗಳು ತಾತನ ಹತ್ರ ಕೇಳೋದು ಕಾಮನ್ ಅಲ್ವಾ? ಅದಕ್ಕೆ ಪ್ರೀತಿಯಿಂದ ಕೇಳಿರ್ತಾಳೆ. ನನಗೂ ಅಷ್ಟೇ ಪ್ರೀತಿಯಿಂದ ಕೊಡಿಸ್ಬೇಕು ನಾ ಆಸೆ. ಆದರೆ ನಾವು ಮಿಡಲ್ ಕ್ಲಾಸ್ ಜನ, ನಮ್ಮ ಮಕ್ಕಳನ್ನ ಸ್ಕೂಲ್ಗೆ ಸೇರಿಸಿ ಕಷ್ಟಪಟ್ಟು ಓದಿಸೋ ಅಷ್ಟರಲ್ಲಿ ಉಸಿರು ಬಿದ್ದೋಗಿರುತ್ತೆ. ಅಕ್ಕಪಕ್ಕ ಮನೆಯವರು ಅದು ತಗೊಂಡ್ರು ಇದು ತಗೊಂಡ್ರು, ಹಾಗಿದ್ದಾರೆ ಹೀಗಿದ್ದಾರೆ ಅಂತ ಮಕ್ಕಳು ಹೇಳ್ತಾ ಇರ್ತಾರೆ. ಆ ಮಕ್ಕಳಿಗೆ ಕೇಳಿದ್ನೆಲ್ಲ ಕೊಡ್ಸೋ ಬದಲು ಕುದುರೆಗೆ ಕಣ್ ಕಟ್ಟ ಹಾಗೆ ಆ ಮಕ್ಳಿಗೂ ಅಕ್ಕಪಕ್ಕ ನೋಡಬೇಡಿ ಅಂತ ಹೇಳ್ಬಿಡ್ತೀವಿ. ಚಿಕ್ಕ ಮಕ್ಳಲ್ವಾ, ಅವ್ರಿಗೆ ನಮ್ಮ ಪರಿಸ್ಥಿತಿ ಏನೂ ಅರ್ಥ ಆಗಲ್ಲ ಮಾವ, ಅದಕ್ಕೆ ಹಠ ಮಾಡ್ತಾರೆ. ನಮ್ಮ ಪರಿಸ್ಥಿತಿ ಅವ್ರಿಗೆ ಅರ್ಥ ಆಗುತ್ತೋ ಆಗಲ್ವೋ, ಅವ್ರ ಆಸೆಗಳು ನಮಗೆ ಅರ್ಥ ಆಗ್ತಿಲ್ವೋ ಒಂದು ಗೊತ್ತಿಲ್ಲ. ಮಿಡಲ್ ಕ್ಲಾಸ್ ಜನಗಳೆಲ್ಲ ಇಷ್ಟೇ, ಯಾವತ್ತೂ ಒಂದಿನ ಸುಖವಾಗಿರ್ತೀವಿ ಅಂತ ಆಸೆಯಿಂದ ಕಷ್ಟಪಟ್ಟು ದುಡಿತಾನೇ ಇರ್ತೀವಿ. ಆದರೆ ಆ ಯಾವತ್ತೋ ಅನ್ನೋ ದಿನ ಯಾವತ್ತೂ ಬರೋದೇ ಇಲ್ಲ. ಸಾರಿ ಮಾವ, ಇಂಥ ಪರಿಸ್ಥಿತಿಯಲ್ಲಿ ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈಗ ನಾವು ಕೂಡ ಆ ಮಗು ಆಸೆಗಳನ್ನು ಪೂರೈಸೋ ಪರಿಸ್ಥಿತಿಯಲ್ಲಿಲ್ಲ. ಆ ವಿಜಯಾಂಬಿಕಾ ನಮ್ಮಿಂದ ಎಲ್ಲ ಕಿತ್ಕೊಂಡು ನಮ್ಮ ಕೈನ ಖಾಲಿ ಮಾಡಿಬಿಟ್ಟಿದ್ದಾಳೆ. ಇಲ್ಲ ಅಂದಿದ್ದಿದ್ರೆ ನಾವು ಹೇಗೆಲ್ಲ ಬದುಕ್ಬೋದಾಗಿತ್ತು. ಚೇಚೆ, ನೀವ್ಯಾಕೆ ನೊಂದ್ಕೋತೀರಿ ಶ್ರಾವಣಿಮ್ಮ? ಇಂಥ ಪರಿಸ್ಥಿತಿ ನಮಗೇನು ಹೊಸ್ತಲ್ಲ. ನಮ್ಮಂಥವ್ರ ಮನೆಗಳಲ್ಲಿ ಇದೆಲ್ಲ ಇದ್ದಿದ್ದೆ. ಆಸ್ತಿ ಅಂತಸ್ತು ಅನ್ನೋ ಗುರಿ ಬೆನ್ನ ಹಟ್ಟಕ್ಕೆ ನಮ್ಮಂಥವ್ರಿಗಿರೋದು ಒಂದೇ ಅಸ್ತ್ರ, ಅದು ವಿದ್ಯೆ. ಅದಕ್ಕೆ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಅನ್ಕೊಳ್ಳೋದು. ಆದರೆ ಏನು ಮಾಡೋದು, ನಮ್ಮ ಪರಿಸ್ಥಿತಿ ಹೀಗಿದೆ. ಇಷ್ಟಪಟ್ಟಾಗ ಬದುಕೋಕ್ಕೆ ತುಂಬ ಅದೃಷ್ಟ ಮಾಡಿರಬೇಕು.